ಈಗ ಮತ್ತೆ 36 ಪೈಸೆ ಪರ್ ಯೂನಿಟ್ ಎಲೆಕ್ಟ್ರಿಸಿಟಿ ಬಿಲ್ಸನ್ನು ಜಾಸ್ತಿ ಮಾಡಿದ್ದೀರಾ. ಇದನ್ನು ಹೇಗೆ ಡಿಫೆಂಡ್ ಮಾಡ್ತೀರಾ ಸರ್? ಬಸ್ ದರ ಏರಿಕೆ ಆಯಿತು, ಮೆಟ್ರೋ ದರ ಏರಿಕೆ ಆಯಿತು, ಈಗ KERC 36 ಪೈಸೆ ಪರ್ ಯೂನಿಟ್ ಜಾಸ್ತಿ ಮಾಡ್ತಿದೆ. ಡಿಜಿಟಲ್ ಮೀಟ್ರ್ ಬೋರ್ಡ್ಗಳನ್ನು ಹಾಕೋದಕ್ಕೂ ಪ್ರೈಸ್ ಮಾಡ್ತಾರೆ, ಅವ್ರು ಸಂಬಂಧಪಟ್ಟ ಇಲಾಖೆಯವ್ರದಾರೆ. ಯಾಕಂದರೆ ಅವ್ರು ಅದಕ್ಕೆ ಬೆಟರ್ ಆನ್ಸರ್ ಕೊಡ್ಬೋದು. ಯಾಕೆ ಮಾಡಿದ್ದಾರೆ ಏನು ಸರ್ಕಾರ ಬಯಸ್ತಿದೆ ಉತ್ತರ ಸದನದಲ್ಲಿ ಕೊಡ್ಬೋದು. ಸೊ ಅವರಿಂದ ಆದರೆ ಒಳ್ಳೇದು. ಯಾಕಂದರೆ ಟೆಕ್ನಿಕಲಿ ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಸೊ ವೇಟ್ ಮಾಡಿ ಕೇಳೋಣ, ಸರ್ಕಾರದಿಂದ ಉತ್ತರ ಬಯಸೋಣ. ನಾವು ಸಂಬಂಧಪಟ್ಟವ್ರು ಕೊಟ್ಟರೆ ಒಳ್ಳೇದು. ಜನರಿಗೆ ಹೇಗೆ ರಿಪ್ಲೈ ಮಾಡ್ತೀರಾ ಸರ್? ಅದೇ ಅವರೇ ಮಂತ್ರಿಗಳ ಮಾಡಬೇಕು. ಅವ್ರಿಗೆ ಹೆಚ್ಚು ಗೊತ್ತಿದೆ, ನನಗೆ ಗೊತ್ತಿಲ್ಲ, ನನ್ನ ಇಲಾಖೆ ಅಲ್ಲದು. ನಾವು ಕೂಡ ಸಾರ್ವಜನಿಕವಾಗಿ ಒಂದು ಪ್ರಕಟಣೆ ಕೊಡ್ಲಿಕ್ಕೆ ಹೇಳ್ತೀವಿ. ಸರ್, ಪದೇ ಪದೇ ಇದೊಂದು ಹನಿ ಟ್ರ್ಯಾಪಿಂಗ್ ಅನ್ನೋ ವಿಷಯ ಕೇಳಿಬರ್ತಾ ಇದೆ. ಈಗ ಮತ್ತೆ ಒಂದು ಪ್ರಭಾವಿ ಸಚಿವರ ಮೇಲೆ ಆ ರೀತಿ ಹನಿ ಟ್ರ್ಯಾಪಿಂಗ್ ಪ್ರಯತ್ನ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಹೌದು, ಮಾಡಲಾಗಿದೆ. 2 ಸಲ ಅಟೆಂಪ್ಟ್ ಮಾಡಿದ್ದಾರೆ, 2 ಟೈಮ್ಸು. ಸೊ ಅದು ಸಕ್ಸಸ್ ಆಗಿಲ್ಲ. ಈ ಥರ ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಆಗೋದು ಮೊದಲನೇದಲ್ಲ, ಅವಶ್ಯಕತೆ ಇಲ್ಲ. ಆದರೂ ಕೂಡ ಕೆಲವರು ಅದನ್ನೇ ಬಂಡವಾಳವಾಗಿ ಮಾಡ್ತಿದ್ದಾರೆ. ಅದಕ್ಕೆ ಕಡಿವಾಣ ಬೀಳಬೇಕು. ನಾವು ಕೂಡ ಸಂಬಂಧಪಟ್ಟ ಸಚಿವರುಗಳಿದ್ದೀವಿ, ಅದು ದೂರು ಕೊಡ್ಲಿಕ್ಕೆ ಹೇಳಿದ್ದೀವಿ. ದೂರು ಕೊಟ್ಟರೆ ಅದಕ್ಕೆ ಯಾರು ಏನು ಎಲ್ಲಿಂದ ಬಂದಂತ ಆಗ್ತೈತೆ. ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ದೂರು ಕೊಟ್ಟರೆ ಅದಕ್ಕೆ ಪೊಲೀಸರು ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಅನುಕೂಲ. ನೀವು ತುಂಬ ಹಿರಿಯ ಸಚಿವರು ಸರ್, ಸರ್ಕಾರದ ಮೇಲೆ ಪದೇ ಪದೇ ಈ ರೀತಿ ಆರೋಪ ಕೇಳಿಬರ್ತಿರೋದು. ಈ ರೀತಿಯಾದ ಪಾಲಿಟಿಕ್ಸ್, ಈ ಹನಿ ಟ್ರ್ಯಾಪಿಂಗ್ ಪಾಲಿಟಿಕ್ಸ್ ಅದೇ ಹೇಳಿದಿಲ್ಲ, ಅದೇ ಮಾಡಬಾರ್ದು ಅಂತ ಹೇಳಿದ್ವಿ. ಅದಕ್ಕೆ ಕಡಿವಾಣ ಹಾಕ್ಬೇಕಂತ ಹೇಳಿ ಉದ್ದೇಶ. ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿನಿಂದ ಕಡೆನಕ್ಕೂ ಮತ್ತು ಯಾರಿದ್ದಾರೆ ಅದು ಹಿಂದುಗಡೆ ಅವರು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ನೋಡೋಣ, CM ಅವ್ರ ಜೊತೆ ಮಾತಾಡ್ತೀವಿ. ಸಂಬಂಧಪಟ್ಟ ಗೃಹ ಸಚಿವರ ಜೊತೆ ಈಗಾಗಲೇ ಮಾತಾಡಿದ್ದೀವಿ. ಸೊ ಅದೊಂದು ದೂರ ಆದರೆ ತನಿಖೆಗೆ ಅನುಕೂಲ ಆಗ್ತದೆ. ಹೌದೌದು, ಇದರಲ್ಲಿ ಏನೋ ಬರೀ ನಮ್ಮವ್ರು ಅಷ್ಟೇ ಅಲ್ಲ, ಎಲ್ಲರೂ ಇದ್ದಾರೆ. ಹಾಂ, ಎಲ್ಲ ಪಕ್ಷದವರು ಇದರಲ್ಲಿ ಹನಿ ಟ್ರ್ಯಾಪ್ಗೆ ಒಳಗಾದವರು ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ. ಅವ್ರ ಹೆಸರು ಕೇಳಿ ಬಂದಿತ್ತು, ಈಗ ನಮ್ಮವ್ರದ್ದು ಕೇಳಿ ಬರ್ತಾ ಇದೆ. ಮುಂದೆ ಮತ್ತೆ ಯಾರು ಕೇಳೋ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ಬ್ರೇಕ್ ಆಗಬೇಕು.